ಸರ್ಕಾರ ಮಾಡಿರುವ ಬೆಲೆ ಏರಿಕೆ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ತಾಲೂಕು ಅಧ್ಯಕ್ಷ ಹೊಂಬೇಗೌಡರ ನೇತೃತ್ವದಲ್ಲಿ ಮೇ 9ರಂದು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ರೈತ ಕಾರ್ಯಾಧ್ಯಕ್ಷ ಹೊನ್ನವಳ್ಳಿ ಭುವನೇಶ್ ತಿಳಿಸಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತರಿಗೆ ಅಗತ್ಯವಾಗಿ ಬೇಕಿರುವ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಬೆಲೆ ಏರಿಕೆಯಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಯನ್ನು ಅಧಿಕವಾಗಿ ಹೆಚ್ಚಿಸಿ ಜನಸಾಮಾನ್ಯರಿಗೆ ಹೊರೆ ಎಂಬ ಬರೆಯನ್ನು ವಿಧಿಸಲಾಗುತ್ತಿದೆ. ಈ ಬೆಲೆ ಏರಿಕೆಯಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ, ಬದಲಾಗಿ ಶೋಷಣೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಗಂಗನಾಳು ಏತ ನೀರಾವರಿ ಯೋಜನೆಯಿಂದ ಬೇಸಿಗೆ ಕಾಲದಲ್ಲಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕು. ಬೇಸಿಗೆ ಆರಂಭಗೊಂಡು 3 ತಿಂಗಳು ಕಳೆದರೂ ಕೂಡ ನೀರು ಹರಿಸಿಲ್ಲ. ಕೂಡಲೇ ಕೆರೆ ಕಟ್ಟೆಗಳಿಗೆ ನೀರು ಹರಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಬೇಕು. ವಿವಿಧ ಇಲಾಖೆಗಳಿಂದ ಆಗುತ್ತಿರುವ ಲೋಪ ಕುರಿತು ಅಧಿಕಾರಿಗಳ ಸಭೆ ಕರೆಯುವಂತೆ ತಾಲೂಕು ದಂಡಾಧಿಕಾರಿಯವರಿಗೆ ಮನವಿ ಸಲ್ಲಿಸಿ ತಿಂಗಳು ಕಳೆದಿದ್ದರೂ ಕೂಡ ತಹಸೀಲ್ದಾರ್ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮತ್ತು ನರ್ಸ್ಗಳ ಕೊರತೆ ಮತ್ತು ಔಷಧಗಳ ಕೊರತೆ ಇದ್ದು ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿರುವುದರಿಂದ ರೋಗಿಗಳನ್ನು ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ. ಸಾಮಾನ್ಯ ಔಷಧಿಗಳನ್ನು ಸಹ ಖಾಸಗಿ ಮೆಡಿಕಲ್ ಶಾಪ್ಗೆ ಬರೆಯುತ್ತಿದ್ದು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಗ್ರಾಮ ಪಂಚಾಯಿತಿ ಮತ್ತು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ. ಜೊತೆಗೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ನೀಡುತ್ತಿದ್ದಾರೆ. ಇವೆಲ್ಲದರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್. ಜಗದೀಶ್, ತಾಲೂಕು ಅಧ್ಯಕ್ಷ ಹೊಂಬೇಗೌಡ, ಕೊಣನೂರು ಹೋಬಳಿ ಅಧ್ಯಕ್ಷ ಮುನ್ನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಿರುಕುಳ ಇವತ್ತು ಮಿತಿ ಮೀರಿ ಹೋಗ್ತಾ ಇದೆ. ಏನು ಅದಕ್ಕೆ ಕ್ರಮ ಏನು ಯಾರು ತಗೊಳ್ತಾ ಇಲ್ಲ. ನಮ್ಮ ತಾಲೂಕಲ್ಲಿ 2 ಜನ ಆತ್ಮಹತ್ಯೆ, ಮತ್ತು ಬೇರೆ ಬೇರೆ ತಾಲೂಕಲ್ಲಿ ಇದು ಮಿತಿ ಮೀರ್ತೈತೆ. ಅದಕ್ಕೂ ಕಡಿವಾಣ ಹಾಕಿ ಸರ್ಕಾರ ಇಷ್ಟೆಲ್ಲ ಸಮಸ್ಯೆಗಳ ಜೊತೆಗೆ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ನಮ್ಮ ಜಗದೀಶ್ ಅವರು ಮಾತಾಡ್ತಾರೆ. ಯಾಕಂದ್ರೆ ಇನ್ನು ಹೊಗೆ ಸೊಪ್ಪು ಇನ್ನೂ ಬೇರೆ ಬೇರೆ ಅಪಾರ ಇದೆ. ಅವತ್ತು ನಾವು ಇವೆಲ್ಲನೂ ಸ್ಟ್ರೈಕ್ 9ನೇ ತಾರೀಕಿಗೆ ನಾವು ಕಂಟಿನ್ಯೂ ಮಾಡ್ತೀವಿ. ನಾವು ಇಷ್ಟೆಲ್ಲ ಹೋರಾಟ ಮಾಡಬೇಕು ಅಂದಾಗ ನಾವು ಅವತ್ತು ತಾಲೂಕು ಆಫೀಸ್ಗೆ ಒಂದು ಮನವಿ, ತಾಲೂಕಿಂದಾಗ ಒಂದು ಮನವಿ ಕೊಡ್ತಾ ಇದ್ದೀವಿ. ನಾವು ಇಷ್ಟು ಏನು ಹೇಳಿದ್ದೀವಿ, ಇಷ್ಟು ಅಧಿಕಾರಿಗಳು ಆ ಜಾಗದಲ್ಲಿ ಬರ್ಬೇಕು. ನಮ್ಮ ಬೇಡಿಕೆಗಳಿಗೆ ಅವರು ಸ್ಪಂದನೆ ಆಗಬೇಕು. ಆ ಸ್ಪಂದನೆ ಆಗೋವರೆಗೂ ನಾವು ಆ ಜಾಗ ಬಿಟ್ಟು ಕದಲಲ್ಲ. ಯಾಕೆಂದ್ರೆ ನಮ್ಮ ಬೇಡಿಕೆಗಳಿರೋದೇ ಅವೇನೇನಿದೆ, ನಮ್ಗೆ ಏನು ಬೇಡಿಕೆಗಳು ಇರ್ತಿದ್ವು ಅಷ್ಟು ಜನಗಳು ಅಲ್ಲಿ ಅವ್ರಿಗೆ ಯಾರು ಸಂಬಂಧಪಟ್ಟಿದ್ದಾರೆ ಅವ್ರು ಬಂದು ಉತ್ತರ ಕೊಡಬೇಕು ಅಂತೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇನ್ನ ಡಾಕ್ಟರ್ಸ್ ಇಲ್ಲ, ಅದ್ರಲ್ಲಿ ನೂರಾರು 1 ಲಕ್ಷಾಂತರ ಜಾನುವಾರುಗಳು ಇದೆ. ಇಲ್ಲಿರೋದೊಂದು 3ರಿಂದ 4 ಜನ ಡಾಕ್ಟರ್ ಇದ್ದಾರೆ. ಹಾಸನ ಜಿಲ್ಲಾ ವೈದ್ಯರಿಂದ ಅದೊಂದು ಇದಾಗಬೇಕು. ನಮ್ಮ ಹಾಸನ ಸಂಸದರಿಂದ ಅದೊಂದು ಒಳ್ಳೆ ಕೆಲಸ ಆಗಬೇಕು. ಆಮೇಲೆ ನಮ್ಮ ಆರೋಗ್ಯದ ಸಮಸ್ಯೆ, ನಮ್ಮ ಇಲ್ಲಿ ಡಾಕ್ಟರ್ಸ್ಗಳು ಇಲ್ಲಿರೋಂಥವ್ರು DH ಇವರು ಇದನ್ನೆಲ್ಲ ಇವರಿಂದನೂ ನಮಗೆ ಏನು ಆಗಬೇಕು ಸವಲತ್ತುಗಳು, ನಮಗೆ ಬರುವಂಥ ಔಷಧಿಗಳೇನಿದೆ ಅದನ್ನು ನೇರವಾಗಿ ತರಿಸಿ ನಮ್ಮ ರೈತರಿಗೆ, ಅವರಿಗೆ ಮತ್ತು ನಾಗರಿಕರಿಗೆ ಅವ್ರಿಗೆ ತಲುಪಿಸ್ತಾ ಇಲ್ಲ. ಖಾಸಗಿ ಇದಕ್ಕೆ ಅವರು ಬರ್ಕೊಡ್ತಾ ಇದ್ದಾರೆ, ಪ್ರೈವೇಟ್ ಇದಕ್ಕೆ. ಅಲ್ಲಿ ಹೋಗಿ ಅವರು ಹೋಗ್ಬಿಟ್ಟು ಎಷ್ಟು ನಿಮ್ಮ ಅಂಗಡಿಗಳು ಎಷ್ಟಿದ್ದಾವೆ ಏನಿದೆ ಅಂತ ಅದನ್ನು ಪರಿಶೀಲನೆ ಮಾಡ್ತಾರೆ ಹೊರತು ನಮ್ಮ ರೈತರಿಗೆ ಏನು ಗೊತ್ತು, ನಾಗರಿಕರಿಗೆ ಏನು ಗೊತ್ತು, ಒಂದು BP ಮಾತ್ರ ಇದೆಯಾ, ಶುಗರ್ ಮಾತ್ರ ಇದೆಯಾ, ಅದನ್ನು ಸಮಾಜವಾಗಿ ಹೊರಗಡೆ ಬರ್ಕೊಡ್ತಾರೆ ಅಂದಾಗ ನಮ್ಮ ತಾಲೂಕು ಆಡಳಿತ, ನಮ್ಮ ಜಿಲ್ಲಾ ಆಡಳಿತ ಇದೆಯಾ ಇಲ್ವೋ ಅನ್ನೋದು ನಮಗೆ ಒಂದು ಬೇಸರವಾಗಿದೆ. ನಾವು ಒಂದು ಹೋರಾಟಗಾರರು ಇದ್ದೀವಿ ಮತ್ತು ಮಾಧ್ಯಮದವ್ರು ಇದ್ದೀವಿ ಅಂತ ಅದು ಇಷ್ಟಾರು ನಡೀತಾ ಇದೆ. ಇಲ್ಲ ಹೋದ್ರೆ ಇನ್ನೂ ಇದು ಬ್ರಿಟಿಷ್ನ ಸರ್ಕಾರ ಬಂದಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದು ಈ ಬ್ರಿಟಿಷ್ನವ್ರು ಬಿಟ್ಟು ಹೋದಂಗೆ ಆಗಿದೆ. ಆ ಬ್ರಿಟಿಷ್ನವ್ರಿಗೆ 75-80 ವರ್ಷದಲ್ಲಿ ಬಂದಿದ್ದು, ಇವತ್ತು ಕಾಂಗ್ರೆಸ್ ಸರ್ಕಾರ ಆ ಆಳ್ವಿಕೆಗೆ ಬಂದಿದೆ. ನಾವು ಆ ಮಟ್ಟಕ್ಕೆ ಬಂದಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಾರರು ಮಾಧ್ಯಮದವ್ರು ಇಲ್ಲ ಅಂದರೆ ನಮ್ಮ ಜನಸಾಮಾನ್ಯರಿಗೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೂ ಕೂಡ ನಮ್ಮ ಇರೋಂಥ ಒಂದು ಸರ್ಕಾರನ ಕಿತ್ತೊಗಿಬೇಕು ಅನ್ನೋ ನಮ್ಮ ಒಂದು ಮನವಿ. ಯಾಕೆಂದರೆ ಇವರು ರೈತರಿಗಾಗಿ ಸಹಕಾರನೇ ಇಲ್ವಲ್ಲ, ಇದರಲ್ಲಿ ರೈತರಿಗೆ ಬೇಕಾಗಿರೋ ಸವಲತ್ತೇ ಕೊಡ್ತಾ ಇಲ್ವಲ್ಲ. ಯಾವುದಕ್ಕೂ ಹಾಕೋದು ನಮ್ಮ ದುಡ್ಡು ತಗೊಂಡೋಗಿ. ಆರೋಗ್ಯ ಸಮಸ್ಯೆ ಇದ್ರಲ್ವ ಸರ್ ಆಗ ಬರುವಂಥದ್ದು. ರಸ್ತೆ ಬೇಕಲ್ಲ, ಕುಡಿಯೋಕ್ಕೆ ನೀರು ಬೇಕಲ್ಲ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಹೇಮಾವತಿ ಇದೆ ಮತ್ತು ಕಾವೇರಿ ಇದೆ, 2 ಇದೆ. ಕುಡಿಯೋಕ್ಕೆ ನೀರು ಇಲ್ದಂಗೆ ಆಗಿದೆ. ನಮ್ಮ 224 ಊರು ನಮ್ಮ ತಾಲೂಕಿನಲ್ಲಿ, ಹಳ್ಳಿಗಳಲ್ಲಿ 2 ತಾಲೂಕಿಂದ ಕುಡಿಯೋಕ್ಕೆ ನೀರು ಇಲ್ದಂಗೆ ಆಗಿದೆ ಹಳ್ಳಿಗಳಲ್ಲಿ, ಕೆರೆಗಳಲ್ಲಿ. ಆ ಕೆರೆ ತುಂಬಿಸುವಂಥ ವ್ಯವಸ್ಥೆ ಆಗಬೇಕು. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇದಕ್ಕೆ ಒಗ್ಗೂಡಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ